ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಥವಾ ಈಕ್ವಿಟಿಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದೀರಲ್ಲ. ಸಿಂಪಲ್ ಆಗಿ ಹೇಳ್ತೀನಿ, ಪೂರ್ತಿ ವಿಡಿಯೋನ ಮಿಸ್ ಮಾಡದೆ ನೋಡಿ. ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ರೇಷಿಯೋ ಇದೆ, ನಿಫ್ಟಿ ಗೋಲ್ಡ್ ರೇಷಿಯೋ. ಈ ರೇಷಿಯೋನ ಹೇಗೆ ಕಂಡು ಹಿಡಿಯೋದು ಅಂದ್ರೆ, ನಿಫ್ಟಿ 50 ಇಂಡೆಕ್ಸ್ ಅನ್ನ ಗೋಲ್ಡ್ ಬೆಲೆ ಪರ್ ಗ್ರಾಮ್ ನಿಂದ ಭಾಗಿಸಿ ಡಿವೈಡ್ ಮಾಡಿ. ರೇಷಿಯೋ ಕಡಿಮೆ ಆದ್ರೆ ಗೋಲ್ಡ್ ಬೆಲೆ ಹೆಚ್ಚು ಏರ್ತಾ ಇದೆ, ಜನರಿಗೆ ಭಯ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಅದೇ ರೇಷಿಯೋ ಹೆಚ್ಚಾದ್ರೆ ಈಕ್ವಿಟಿ ಬೆಲೆ ಜಾಸ್ತಿ ಏರ್ತಾ ಇದೆ, ಜನರಿಗೆ ನಂಬಿಕೆ ಬಂದಿದೆ ಅಂತ ಅರ್ಥ. ಇಲ್ಲಿ ಮುಖ್ಯ ವಿಷಯ ಏನು ಅಂದ್ರೆ, ಕಳೆದ 35 ವರ್ಷಗಳಿಂದ ಈ ರೇಷಿಯೋ ಒಂದೇ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಾ ಇದೆ. ಪ್ರತಿ ಬಾರಿ ರೇಷಿಯೋ 2ರ ಹತ್ರ ಬಂದಾಗ ಈಕ್ವಿಟಿಗಳು ಒಳ್ಳೆ ಲಾಭ ಕೊಟ್ಟಿದ್ದಾವೆ. ಫಾರ್ ಎಕ್ಸಾಂಪಲ್ ನೋಡಿ, ಏಪ್ರಿಲ್ 2003ರಲ್ಲಿ ಈ ರೇಷಿಯೋ 1.95ಕ್ಕೆ ತಲುಪಿತ್ತು, ನಿಫ್ಟಿ ಮೇಲ್ ಹೋಯ್ತು. ಅದೇ ಜನವರಿ 2009ರಲ್ಲಿ 2.05ಕ್ಕೆ ತಲುಪಿತು, ನಿಫ್ಟಿ ಮೇಲ್ ಹೋಯ್ತು. ಏಪ್ರಿಲ್ 2020ರಲ್ಲಿ ಕೋವಿಡ್ ಸಮಯದಲ್ಲಿ 2.2 ಆಗಿತ್ತು ರೇಷಿಯೋ, ನಿಫ್ಟಿ ಮತ್ತು ಮೇಲ್ ಹೋಯ್ತು. ಈಗ ಅಕ್ಟೋಬರ್ 2025ರಲ್ಲಿ ರೇಷಿಯೋ ಮತ್ತೆ 2.1ರ ಆಸುಪಾಸಿನಲ್ಲಿದೆ. ಕಳೆದ 5 ವರ್ಷಗಳ ಲೋ ಅಂದ್ರೆ ಕೋವಿಡ್ ಲೆವೆಲ್ನಲ್ಲಿದೆ. ಹಿಸ್ಟಾರಿಕಲಿ ಇದೇ ಝೋನ್ನಲ್ಲಿ ಈಕ್ವಿಟಿಗಳಲ್ಲಿ ಹೂಡಿಕೆ ಮಾಡೋದು ಲಾಭದಾಯಕವಾಗಿರುತ್ತೆ, ಪ್ರಾಫಿಟೇಬಲ್ ಆಗಿರುತ್ತೆ. ಅರ್ಥ, ಒಂದು ವೇಳೆ ಹಿಸ್ಟ್ರಿ ರಿಪೀಟ್ ಆದ್ರೆ ಈಕ್ವಿಟಿಗಳಿಂದ ಮುಂದಿನ ಕೆಲವು ತಿಂಗಳು ಅಥವಾ ವರ್ಷಗಳಲ್ಲಿ ದೊಡ್ಡ ಲಾಭ ಬರ್ಬೋದು. ಈ ರೇಷಿಯೋ ಒಂದು ಅಸೆಟ್ ಅಲೋಕೇಶನ್ ಗೈಡ್ ಆಗಿ ಕೆಲಸ ಮಾಡುತ್ತೆ. ಯಾವಾಗ ರೇಷಿಯೋ ಲೋ ಇರುತ್ತೆ ಅಂದ್ರೆ 2ರ ಆಸುಪಾಸಿನಲ್ಲಿ, ಆಗ ಈಕ್ವಿಟಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ. ಮತ್ತೆ ಯಾವಾಗ ಈ ರೇಷಿಯೋ ಹೈ ಆಗಿ ಅಂದ್ರೆ 4ರ ಆಸುಪಾಸಿನಲ್ಲಿ ಇರುತ್ತೋ, ಆಗ ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಅರ್ಥ. ಸೊ ನಿಮಗೇನು ಅನ್ಸುತ್ತೆ, ಈ ಸತಿನೂ ಹಿಸ್ಟ್ರಿ ರಿಪೀಟ್ ಆಗ್ಬೋದಾ? ಕಮೆಂಟ್ ಮಾಡಿ.